ನಮಸ್ಕಾರ ಫ್ರೆಂಡ್ಸ್, ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ. ನಾಯಿಬಾಲ ಡೊಂಕು ಅನ್ನೋ ಹಾಗೆ ಒಂದು ವಾರ ತಮ್ಮ ಆಟದಲ್ಲಿ ಸಂಪೂರ್ಣ ಬದಲಾವಣೆ ಮಾಡಿಕೊಂಡು ಹೊಸ ವ್ಯಕ್ತಿಯಾಗಿ ಕಾಣಿಸ್ತಾ ಇದ್ದ ಅಶ್ವಿನಿ ಗೌಡ ಅವರು ಮತ್ತೆ ರಾಜಮಾತೆ ಎಗತ್ತು, ದರ್ಪ, ಕೆಟ್ಟ ಭಾಷೆ, ತಮ್ಮದೇ ಸರಿ ಅಂತ ಇನ್ನೊಬ್ಬರ ತೇಜೋವಧೆ ಮಾಡಿ ಪರ್ಸ್ನಲ್ ಟಾರ್ಗೆಟ್ ಮಾಡೋ ಎಲ್ಲ ಕೆಟ್ಟ ಚಾಳಿನ ಮತ್ತೆ ಶುರು ಮಾಡಿರೋ ಸೂಚನೆ ನಿನ್ನೆ ಸಿಕ್ಕಿತ್ತು. ಇವತ್ತು ಟಾಸ್ನ ಸಮಯ ಅದು ನಿಜ ಅಂತ ಸಾಬೀತು ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ನಿಂದ ಬಕೆಟ್ಗಳಲ್ಲಿ ನೀರು ತಂದು ಡ್ರಮ್ನಲ್ಲಿ ತುಂಬಿಸೋ ಒಂದು ಟಾಸ್ಕ್ ಕೊಡಲಾಗಿದೆ. ಇಲ್ಲಿರೋ ಎರಡು ತಂಡಗಳಲ್ಲಿ ಒಂದಕ್ಕೆ ಅಶ್ವಿನಿ ಗೌಡ ಅವರು ಉಸ್ತುವಾರಿ ಆದರೆ ಮತ್ತೊಂದು ತಂಡಕ್ಕೆ ಗಿಲ್ಲಿ ಅವರು ಉಸ್ತುವಾರಿ ಆಗಿದ್ದಾರೆ. ಉಸ್ತುವಾರಿ ಆಗಿರೋ ಅಶ್ವಿನಿ ಅವರೇ ಇಲ್ಲಿ ಬಕೆಟ್ನಿಂದ ನೀರು ತರೋರ್ನ ತಡೆಯೋಕೆ ನಿಂತಿರೋ ಸ್ಪರ್ಧಿಗಳಿಗೆ ತಳ್ಳಿ ಅಂತ ಪ್ರೇರೇಪಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಅಶ್ವಿನಿ ಅವರೇ ಹೇಳ್ತಾ ಇದ್ದಾರೆ, ಎದುರಾಳಿ ತಂಡದ ಡ್ರಮ್ನ ಹಿಡಿದು ನಿಂತಿರೋ ಸ್ಪರ್ಧಿಗಳು ಅದನ್ನ ಬೆಂಡ್ ಮಾಡ್ಬೋದು, ನೀರನ್ನ ಚೆಲ್ಲೋ ಹಾಗಿಲ್ಲ ಅಂತ. ಆದ್ರೆ ಇಲ್ಲಿ ಡ್ರಮ್ ಹಿಡಿದು ನಿಂತಿರೋ ಅಭಿ ಕಾವ್ಯ ತಂದು ಟೇಬಲ್ ಮೇಲೆ ಇಟ್ಟಿರೋ ಬಕೆಟ್ನ ಕಾಲಿನಿಂದ ಒದ್ದು ನೀರನ್ನ ಚೆಲ್ಲೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಮ್ಮ ಅನಿಸಿಕೆ ಪ್ರಕಾರ ಡ್ರಮ್ನ ಹಿಡಿದಿರೋರು ಡ್ರಮ್ನ ತಿರುಗಿಸಿ ಎದುರಾಳಿ ಸದಸ್ಯರು ಅದರಲ್ಲಿ ನೀರು ಬೀಳದ ಹಾಗೆ ಮಾಡಬಹುದೇ ವಿನಃ ಅವರ ಬಕೆಟ್ಗಳನ್ನ ಒದೆಯೋ ಹಾಗೆ ಇಲ್ಲ ಅಂತ ಅನಿಸುತ್ತೆ. ಅದೇ ರೀತಿ ಇಲ್ಲಿ ಕಾವ್ಯ ಅವರು ಡ್ರಮ್ನ ಕೈಯಿಂದ ಮುಟ್ಟಿ ಸ್ಟ್ರೈಟ್ ಆಗಿರೋ ಥರ ಮಾಡ್ತಾ ಇರೋದು ಮತ್ತು ನೀರನ್ನ ಡ್ರಮ್ಗೆ ಹಾಕೋಕೆ ಮುಂಚೆ ಬಕೆಟ್ನ ಟೇಬಲ್ ಮೇಲೆ ಇಟ್ಕೊಂಡಿರೋದು ಸರಿನಾ ಅನ್ನೋದು ಗೊತ್ತಿಲ್ಲ. ಕಾವ್ಯ ಅವರು ಟೇಬಲ್ ಮೇಲೆ ಬಕೆಟ್ ಇಟ್ಕೊಂಡಿರೋ ಕಾರಣಕ್ಕೆ ಅಭಿ ಅವರು ಇಲ್ಲಿ ಅವರ ಬಕೆಟ್ನ ಒದ್ದಿರೋದು ಕೂಡ ಸರಿ ಇರಬಹುದು ಅಂತ ನಮ್ಮ ಅನಿಸಿಕೆ. ಈ ವಿಚಾರಗಳು ಇಲ್ಲಿ ಸ್ವಲ್ಪ ಗೊಂದಲಮಯ ಆಗಿದೆ ಅಂತಾನೆ ಹೇಳ್ಬಹುದು. ಇಲ್ಲಿ ಉಸ್ತುವಾರಿಗಳಿಬ್ರು ಕೂಡ ಮಾತಾಡಿಕೊಂಡು ಮುಂದುವರೆದಿದ್ರೆ ಚೆನ್ನಾಗಿರೋದು ಅನ್ನೋದು ನಮ್ಮ ಅನಿಸಿಕೆ. ಇನ್ನು ಇಲ್ಲಿ ಗಿಲ್ಲಿ ಅವರು ಅಭಿ ಅವರು ಬಕೆಟ್ ಒದ್ದಿರೋದನ್ನ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಅವ್ರ ಮೇಲೆ ಎಗರು ಬಿದ್ದಿರೋ ರಾಜಮಾತೆ ಉಸ್ತುವಾರಿ ಸರಿಗೆ ಮಾಡು ಅಂತ ಕೂಗಿದ್ದಾರೆ. ಅದಕ್ಕೆ ತಿರುಗೇಟ್ ನೀಡಿರೋ ಗಿಲ್ಲಿ ನೀನ್ ಸರಿಗೆ ಉಸ್ತುವಾರಿ ಮಾಡಮ್ಮು ಅಂತ ಹೇಳಿದ್ರೆ ಮತ್ತೆ ಅಶ್ವಿನಿ ಗೌಡ ಅವರು ಮೊದಲ 5 ವಾರಗಳ ಅವರ ದುರ್ವರ್ತನೆ ತೋರಿಸ್ತಾ ನನಗೆ ನೀನು ತಾನು ಅಂತ ಹೇಳಕ್ಕೆ ನೀನ್ ಯಾರು, ನನ್ನ ಹತ್ರ ಇದೆಲ್ಲ ಇಟ್ಕೋಬೇಡ, ನಿನ್ನ ವ್ಯಕ್ತಿತ್ವ ತೋರಿಸುತ್ತೆ ಅಂತ ತಮ್ಮ ಹಿಂದಿನ ತಿಕ್ಕಲಾಟ ಶುರು ಮಾಡಿದ್ರೆ ಅದಕ್ಕೆ ಎದುರೇಟ್ ಕೊಟ್ಟಿರೋ ಗಿಲ್ಲಿ ಸುಮ್ಮನೆ ಕೂತ್ಕೊಮ್ಮೋ BP ರೈಸ್ ಮಾಡ್ಕೋಬೇಡ ಅಂದಿದ್ದಕ್ಕೆ ಮತ್ತೆ ಪಿತ್ತ ನೆತ್ತಿಗೇರಿಸ್ಕೊಂಡ್ರು ರಾಜಮಾತೆ ನಿನ್ನ ಯೋಗ್ಯತೆಗೆ ಇಷ್ಟು ಕೂತ್ಕೊಳ್ಳೋ ಅಂತ ಪದೇ ಕೂಗಿದ್ದಾರೆ. ಜೊತೆಗೆ ಒಂದು ವಾರದಲ್ಲಿ ಅವರಲ್ಲಾದ ಮಾರ್ಪಾಡಿನಿಂದ ಗಳಿಸಿದ್ದ ವೀಕ್ಷಕರ ಬೆಂಬಲವನ್ನೆಲ್ಲ ಮಣ್ಣು ಪಾಲ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ಇಲ್ಲಿ ಅಶ್ವಿನಿ ಗೌಡ ಅವರು ಗಿಲ್ಲಿನ ಬೇಕು ಅಂತ ಚೇಗರಿಸಿ ಅವರಿಂದ ತಪ್ಪು ಮಾಡಿಸುವಂತಹ ಒಂದು ಹುನ್ನಾರ ಇಟ್ಕೊಂಡು ಈ ವಾರ ಆಡ್ತಿರ್ಬಹುದು ಅನ್ನೋ ಗುಮಾನಿ ಕೂಡ ಕಾಣಿಸ್ತಾ ಇದೆ. ನಿನ್ನೆ ಗಿಲ್ಲಿ ಅವರು ಗುಲಾಮನಾಗಿದ್ದಾಗ ಅಶ್ವಿನಿ ಗೌಡ ಹಾಗೂ ಜಾನ್ವಿರೋ ಟೇಬಲ್ನ ಒರೆಸೋವಾಗ ಅಶ್ವಿನಿ ಗೌಡ ಅವರು ಕಾಲ್ ಮೇಲೆ ಕಾಲ್ ಹಾಕಿ ಕೂತಿದ್ರು. ಅದೇ ಇವರು ಬಸ್ಕಿ ಹೊಡೆಯೋಕೆ ಗಿಲ್ಲಿ ಮುಂದೆ ಬಂದಾಗ ಗಿಲ್ಲಿ ಕಾಲ್ ಮೇಲೆ ಕಾಲ್ ಹಾಕಿ ಕೂತಿರೋದಕ್ಕೆ ದೌಲು ದಿಮಾಕು ನನ್ನ ಮುಂದೆ ಬೇಡ ಅಂತ ಇಲ್ಲದ ಗತ್ತು ತೋರಿಸಿದ್ರು. ಅಶ್ವಿನಿ ಗೌಡ ಅವರು ತಮ್ಮ ಒರಿಜಿನಲ್ ಆಟಕ್ಕೆ ಮರಳಿದ್ದು ಇಲ್ಲಿಂದ ಅವರು ಈ ಸೀಸನ್ನ ಫಿನಾಲೆಗೆ ಉಳಿದುಕೊಳ್ಳೋ ಅವಕಾಶಕ್ಕೆ ತಮ್ಮ ಕೈಯಾರೆ ತಾವೇ ಕೊಳ್ಳಿ ಇಟ್ಕೋತಾ ಇದ್ದಾರೆ ಅನ್ನೋದು ನಮ್ಮ ಅನಿಸಿಕೆ.